ಗುಡ್ ಈವ್ನಿಂಗ್. ಇವತ್ತು ನಮ್ಮ ಚಿಕ್ಕಮ್ಮಗೆ ಮೀಟ್ ಆಗೋಕೆ ಬಂದಿದ್ದೆ. ಬಾರಪ್ಪ ಬಾರಪ್ಪ ಅಂದ್ರೆ ಈಗ ಬಂದನ ಬಾಳ್ ಮಂದಿ ಕೇಳ್ತಾರ ನಿಮ್ ಮಗ ಎಲ್ಲೇನ್ರಿ ನಿಮ್ ಮಗ ಎಲ್ಲೇನ್ರಿ ಅಂತ ಹೇಳ್ಬಿಟ್ಟು ನಿಮ್ಗೆ ದೊಡ್ಡದಾದ ವಿಡಿಯೋ ಮಾಡಿದ್ದೆ ಹಳಿ ಫೋನಲ್ಲಿ. ನಿಮ್ ಮಗ ಎಲ್ಲಿ ಅವತ್ ಬಂದವ ಮತ್ ಒಳ್ಳೆ ಬಂದಿಲ್ಲ, ಆರಾಮಿಲ್ಲ ಅಂದ್ರೂ ಬರ್ಲ. ಯಾರ ಬುದ್ಧಿವಾದ ಹೇಳ್ರಿ ನೀ ಡ್ಯೂಟಿ ಮೇಲೆ ಇದ್ರು ಮುಗೀತು, ಒಳ್ಳೆ ಮನಿ ನೆನಪಿರೋದಿಲ್ಲ. ಹುಷಾರಾಗಿ ಹೋಗು. ಹಾ ಬಾಯ್. ಹಾಯ್ ನಮಸ್ಕಾರ, ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಆರಾಮಿದ್ರೆ ಅನ್ಕೊಂಡು ನಾನು ಕೂಡ ಆರಾಮಾಗಿದ್ದೀನಿ ನೋಡ್ರಿ. ಇವತ್ತು ಮುಂಜಾನೆ ಹೋಳಿಗೆ ಮಾಡಾತೀನಿ, ಕೈ ಸುಟ್ಕೊತ. ಯಾಕಂದ್ರೆ ನಿನ್ನೆ ಪಡ್ಡು ತಿಂದಿದ್ದು, ಹಬ್ಬದ ದಿನ ಪಡ್ಡು ತಿಂದು ಇವತ್ತು ಹೋಳಿಗೆ ಮಾಡ್ಕೊಂಡು ತಿನ್ನೋದೈತೆ ನೋಡ್ರಿ. ಹಾಗೆ ಮಾಡಿದ್ರೆ ಎಡವಟ್ಟುಗಳು ಹಿಂಗೆ ಆಗೋದು. ಹಾಗಾಗಿ ಮುಂಜಾನೆ ಬಿಸಿ ಹೋಳಿಗೆ ಮಾಡಾತೀನಿ. ನನಗೂ ಬಗ್ಗೆ ಇನ್ನು ಐತ್ರಿ, ಹಿಟ್ಟು ಖಾಲಿ ಆಗಿ ಅಕ್ಕಿ ಇಟ್ಟು ದೋಸೆ ಮಾಡ್ಕೊಂಡು ತಿನ್ನಬೇಕು. ಫಸ್ಟ್ ಇವರಿಗೆ ಹೋಳಿಗೆ ಮಾಡಿ ಕೊಡೋಣ ಅಂತ ಹೇಳ್ಬಿಟ್ಟು ಹೋಳಿಗೆ ಮಾಡಿ ಕೊಡತ್ತೀನಿ ರೀ. ಬಿಸಿ ಹೋಳಿಗೆ ತುಪ್ಪ ತಿಂತಾಯಿದ್ರು ಮುಂಜಾನೆ, ಎಷ್ಟು ಮಸ್ತ್ ಇರ್ತೈತಲ್ರಿ. ಬರ್ರಿ ಎಲ್ಲರಿಗೂ ಬಿಸಿ ಹೋಳಿಗೆ ಮಾಡಿಕೊಡ್ತೀನಿ, ಊಟ ಮಾಡತ್ರಿ. ಎಲ್ಲಿ ಮಗ ಬಂದಿಲ್ಲ ಅಂತ ಕೇಳ್ತಿದ್ರಲ್ಲ, ಇವತ್ತು ಬಂದನ, ತೋರಿಸ್ತೀನಿ ನೋಡ್ರಿ. ಸಿದ್ಧಾರ್ಥನ ಬಿಟ್ಟು ಇನ್ನೊಬ್ಬ ಮಗ ಅದನ ಬಂದನ. ಈಗ ಅವ್ನು ಜಾಸ್ತಿ ಮನೆಗೆ ಬರಲ್ರಿ, ಡ್ಯೂಟಿ ಮೇಲೆ ಬಿಜಿ ಇರ್ತಾನ. ಹಾಗಾಗಿ ಈಗ ಬಂದನ, ಈಗ ಬಿಡು ಸಿಕ್ಕೈತಿ. ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಮ್ಮ ಚಿಕ್ಕಮ್ಮಗೆ ಮೀಟ್ ಆಗೋಕ್ಕೆ ಬಂದಿದ್ದೆ. ಚಿಕ್ಕಮ್ಮನ ಜೊತೆ ಸ್ವಲ್ಪ ಹೊತ್ತು ಕೂತು ಚಿಕ್ಕಮ್ಮ ಮತ್ತು ನಮ್ಮ ತಂಗಿ ಮೀಟ್ ಆದರು, ಅಪ್ಪಾಜಿನೂ ಮೀಟ್ ಆದರು. ಅವರೆಲ್ಲ ಹೋದ್ರು ಹೊರಗೆ, ಅಪ್ಪಾಜಿ ಹೋದ್ರು, ತಂಗಿ ಏನೋ ಮಾಡ್ತಾ ಇದೆ ಒಳಗಡೆ. ಯಾಕೆ ನೀ ತಂದಿರೋ ತಿಂಡಿ ನನಗೆ ಚಿಕ್ಕಮ್ಮ ನೋಡ್ರಿ ಈಗ 1 ವರ್ಷ ಆಯ್ತು ಹೇಳಕತ್ತು ಬಾರಪ್ಪ ಅಂದ್ರೆ ಈಗ ಬಂದನ. ಅದು ಡ್ಯೂಟಿ ಮೇಲೆ ಬಂದ, ಅವನೇ ನನ್ ಬೆಟ್ಟ ಆಗಕ್ಕೆ ಬಂದಿಲ್ಲ. ಇಲ್ಲ ಚಿಕ್ಕಮ್ಮ ಬೇಟ ಬಂದಿದೆ, ಬೆಟ್ಟ ಆಗಕ್ಕೆ ಬಂದಿಲ್ಲವ, ಡ್ಯೂಟಿ ಮೇಲೆ ಬಂದನ್ರಿ. ಇಲ್ಲೇ ಬೇಗೂರು ಡ್ಯೂಟಿ ಇತ್ತ, ಡ್ಯೂಟಿಗೆ ಬಂದನ. ಈಗ ಇರೋ ಅಂದ್ರ ತಯಾರಾಗಿ ಕುಂದ್ಬಿಟ್ಟ, ನೀವು ಹೋಗ್ಬೇಕಂತ ಹೇಳ್ಬಿಟ್ಟು. ಬರ್ತೀನಿ ಚಿಕ್ಕಮ್ಮ, ಮತ್ತೆ ನಾಳೆ ಬರ್ತೀನಿ. ಸುಳ್ಳು ಹೇಳ್ತಪ್ಪ, ನೀ ಬರ್ಲ. ಇಲ್ಲ ಚಿಕ್ಕಮ್ಮ ಬರ್ತೀನಿ. ಭಾಳ ಮಂದಿ ಕೇಳ್ತಾರ ನಿಮ್ ಮಗ ಎಲ್ಲೇನ್ರಿ ನಿಮ್ ಮಗ ಎಲ್ಲೇನ್ರಿ ಅಂತ ಹೇಳ್ಬಿಟ್ಟು. ಈಗ ಬಂದ ನೋಡ್ರಿ ಮಗ. ಯಾವಾಗ ಬಂದಿದ್ದು? ಹಬ್ಬ ಇತ್ತಮ್ಮ. ವರಲಕ್ಷ್ಮಿ ಹಬ್ಬದಾಗೆ, ವರಮಹಾಲಕ್ಷ್ಮಿ ಹಬ್ಬ ಮಾಡಿ ಬಂದಿದ್ದೇನೆ. ಅವಾಗ ಬಂದಿದ್ದು ಚಿಕ್ಕಮ್ಮ. ನಂಗೆ ಶಾನಿಗೆ ಹೋಳಿಗೆ ಅವೇ ನೆನಪಾಗ್ತವೆ. ನಿಮ್ಗೆ ದೊಡ್ಡದಾದ ಒಂದು ವಿಡಿಯೋ ಮಾಡಿದೆ ಹಳಿ ಫೋನಲ್ಲಿ. ಹಳಿ ಫೋನಲ್ಲಿ ಇದೆ, ಒಂದು ವಿಡಿಯೋ ಮಾಡಿದೆ, ಚೆನ್ನಾಗಿದೆ ಅದು. ಅದಕ್ಕೆ ಊಟ ಮಾಡೋದ್ರ ಒಳ್ಳೆನೇ ಆಗ್ತಿಯಲ್ಲ. ಬ್ಯಾಡ ಚಿಕ್ಕಮ್ಮ, ಮತ್ತೆ ನಾಳೆ ಬರ್ತೀನಿ. ನೋಡ್ರಿ ಇನ್ನೊಂದು ಮಗ ಕೇಳ್ತಿರ್ತಾರ, ನಿಮ್ಮ ಮಗ ಎಲ್ಲಿ ಅವತ್ತು ಬಂದವ ಮತ್ತೆ ಒಳ್ಳೆ ಬಂದಿಲ್ಲ. ಬರ್ತಾರ್ರಿ ಈ ಮಕ್ಕಳು. ಇಲ್ಲ ಅಮ್ಮ, ಹಂಗೆ ಬಂದು ಮೀಟ್ ಆಗ್ಬೇಕ್ರೆ ನಾನೇ ಆಗ್ತಾ ಇಲ್ಲ. ಬರಲ್ಲ, ಆರಾಮಿಲ್ಲ ಅಂದ್ರೂ ಬರಲ್ಲ, ಸುಮ್ಮನೆ ಬಾ ಅಂದ್ರೂ ಬರಲ್ಲ. ಬರ್ತೀನಿ ಚಿಕ್ಕಮ್ಮ, ಬರ್ತೀನಿ. ಯಾರ ಬುದ್ಧಿವಾದ ಹೇಳ್ರಿ ನೀವು. ಅವಾಗ ಬಂದು ಮನೆಗೆ ಬಂದು ಭೇಟಿ ಆಗಕ್ಕೆ ಹೇಳ್ರಿ, ಸ್ವಲ್ಪ ಬರೋದೇ ಇಲ್ಲ. ಬರ್ತೀನಿ ಚಿಕ್ಕಮ್ಮ, ಡ್ಯೂಟಿ ಮೇಲೆ ಇದ್ರು ಮುಗೀತು, ಒಳ್ಳೆ ಮನೆಗೆ ನೆನಪಿರೋದಿಲ್ಲ. ಇಲ್ಲ ಬರ್ತೀನಿ ಚಿಕ್ಕಮ್ಮ, ಹಂಗೇನಿಲ್ಲ, ಅಲ್ಲ ಅಷ್ಟೇ. ಬರ್ಬೇಕನ್ನಿಸ್ತದ, ಬರಲ್ಲ ಅಷ್ಟೇ. ಬರ್ಬೇಕನ್ನಿಸ್ತದ, ನಾನು ಚಿಕ್ಕಮ್ಮನ ನೋಡ್ಬೇಕನ್ನಿಸ್ತದ, ಅಪ್ಪಾಜಿನ ಚಿಕ್ಕಮ್ಮನ ಕರೆ. ಅರೆ ಬರಲ್ಲ, ಬರಕ್ಕಾಗಲ್ಲ. ಅದಕ್ಕೆ ಡ್ಯೂಟಿ ಇರ್ತದ, ಬರಕ್ಕಾಗಲ್ಲ. ನೈಟ್ ಡ್ಯೂಟಿ ಮಾಡಿ ಡೇ ನಿದ್ದೆ ಮಾಡೋದು, ಟೈಮಿಂಗ್ ಸಿಗಲ್ಲ. ಅದು ಈಗ ಇಲ್ಲೇ ಸನೇದಾಗ ಅದನಂತೇಳಿ ಬಂದನ. ಬರ್ತಿದ್ದಿಲ್ಲ, ಆರಾಮಿಲ್ಲ ಅಂದ್ರೆ ಬಾ ಅಂದ್ರೆ ಬಂದಿಲ್ಲ. ಬರ್ತೀನಿ ಚಿಕ್ಕಮ್ಮ, ಹಂಗೇನಿಲ್ಲ, ಬರ್ತೀನಿ. ನಮ್ಮ ಅವ್ವ ಎಲ್ಲ ಸುಳ್ಳು ಹೇಳ್ತಾಳು, ಬರ್ತೀನಿ, ಅವಾಗ ಬರ್ತೀನಿ. ಎಲ್ಲ ಕರೆ ಹೇಳಕತ್ತಿಲ್ಲ, ಸುಳ್ಳು, ಎಲ್ಲ ಸುಳ್ಳು. ನೀನೇ ಸುಳ್ಳು ಹೇಳತ್ತಿ, ಬರ್ದೇ ಇರೋದಕ್ಕೆ ಬಂದಿನ ತಿಳ್ಕೊಂಡು. ಬಾಬಾಗೆಮ್ಮ ಭಾಗ್ಯ ಹುಡಿಯೋದ ಬರು ಆಶೆನೆ ಹೋಗ್ಬಿಟ್ಟೈತಿ. ಬಾ ತಂಗು, ಬಾ. ಬಾ ತಂಗಿ, ಬಾ. ತಂಗು ಬೇಡ, ತಂದಿರೋ ತಿಂಡಿ ಮುಗಾಕತ್ತಾಳಕ್ಕೆ ಆರಾಮಾಗಿ ಕೂತಿಗೆ. ಸುಮ್ಮನೆ ಇರು ಚಿಕ್ಕಮ್ಮ, ಏನು ತೊಗೊಂಬಂದಿಲ್ಲ. ಕಾಲೊಂದು ಬ್ಯಾಂಡ್ ಆಗೈತಿ ಅಕ್ಕಿಗೆ, ಕಾಲು ಭಾಳ ಏನು ಮಾಡತ್ತೆ, ಬುಳ್ಳ ಆಗ್ಬಿಟ್ಟೈತಿ ಹಾಸ್ಟೆಲ್ನಾಗ. ಇಲ್ಲ ಆಕೆ ಶೂನೇ ಹಾಕಲ್ಲ, ಶೂ ಅಂದ್ರೆ ಇಷ್ಟ ಇಲ್ಲ ಆಕಿಗೆ. ನಾನೇ ಹೇಳ್ತಿರ್ತೀನಿ ಹಾಕು ಅಂತೇಳಿ. ಇಲ್ಲ ಅಲರ್ಜಿ ಆಗೈತಿ, ಅಲರ್ಜಿ ಇಲ್ಲೇನೋ ಈಚೆ ಕಡೆ ಆಗ್ಯದ, ಇಲ್ಲೇ ಆಗ್ಯದ ಏನಂತೀನಿ. ಅದು ಹಿಡ್ದಮ್ಮ ಆಗ್ಬಿಟ್ಟೈತಿ ಕಾಲು. ತೋರಿಸಿ ದವಾಖಾನೆ ಖರೆ. ಇಲ್ಲಿ ಯಾವ್ದು ದವಾಖಾನೆ ಏನಾಯ್ತಪ್ಪ? ದವಾಖಾನೆ ಚಲೋ ಐತಿ, ದೊಡ್ಡ ದವಾಖಾನೆ. ಬಿಜಾಪುರ ಕಡೆ ಹುಬ್ಬಳ್ಳಿ ಕಡೆ ಅವ್ರು ಹಾರ. ಇಲ್ಲ ಮಾರ್ಕೆಟ್ ಬನ್ನಿ, ನಾನು ತೋರಿಸ್ತೀನಿ. ಮಾರ್ಕೆಟ್ಗೆ ಈಗೇನು ಬರಲ್ಲ. ಇಲ್ಲ ದವಾಖಾನೆ ಚಲೋ ಐತಿ, ಶಂಕರ್ ದವಾಖಾನೆ ಅಂತ ಹೇಳ್ಬಿಟ್ಟು ಇಲ್ಲೇ ಮಂಗಂಪಾಳದಾಗ ಐತಿ. ಭಾರಿ ಡಾಕ್ಟರ್ ಅದಾರ. ಈಗೀಗ ಅದು ಬೋತೆ ಭಾಳ ನರದ ಮೇಲೆ ಆಗೈತಿ, ಒಳಗೆ ಏನೋ ಕಸರು ಅದ ಅನ್ನಂಗೆ ಆಗೈತಿ, ನಡೆಯಕ್ಕೆ ತ್ರಾಸ ಮಾಡ್ತಾರ. ಅದು ನೋಡು ತಯಾರಾಗಿ ಹೊಂಟ, ಮುಗೀತು. ಇರೋ ಅಂದ್ರೆ ಇರೋದಿಲ್ಲ, ಬಿಡೋದಿಲ್ಲ. ಈಗ ಬಂದ ಒಂದು ಅರ್ಧ ತಾಸು ಆಯ್ತಂತ ಬಂದು 5ಕ್ಕೆ ಬಂದು 6 ಆಗೈತಿ.
ತಾಸಾಯ್ತು ಚಿಕ್ಕಮ್ಮ ಬಂದು. ಅಷ್ಟೇ ಬರೋದು ಹಿಂಗೆ ಹೋಗೋದು, ಊಟ ಮಾಡಿ ಹೋಗ್ಬಿಡು ಹೊತ್ತಕ್ಕೆ. ಬೇಡ ಚಿಕ್ಕಮ್ಮ ಮತ್ತೆ ಬರ್ತೀನಿ, ಈಗ ಬೇಡ ಅಲ್ಲಿ ಹೋಳಿಗೆ ಅದ ಉಂಡು ಹೋಗಲ್ಲ. ಗಾಡಿ ಹೊಂಟು ನೋಡ್ರಿ ತಯಾರಾಗಿ ಮುಗಿತೀನಿ. ಚಿಕ್ಕಮ್ಮ ಏನು ಇಲ್ಲ ಹೋಗೋದು ಇರೋ ಅಂದ್ರೆ ಇರಕ್ಕೆ ತಯಾರಿಲ್ಲ, ಇಲ್ಲೇ ಹತ್ರದಾಗೆ ಅದ ಡ್ಯೂಟಿ. ಹಾಂ ನಡೀತಿತ್ತಪ್ಪ ಇದು. ನಾಳೆಗಾರ ಬಾ, ಮತ್ತೆ ಬರ್ತೀನಿ ಅಂತೇಳಿ ಹಂಗೆ ಹೋಗ್ಬೇಡ. ನಾಳೆ ಬರ್ತೀನಿ ಚಿಕ್ಕಮ್ಮ. ಹ್ಞೂ ನಾಳೆ ಬಿಡಲ್ಲ, ಬರ್ತೀನಿ. ಹುಷಾರಾಗಿ ಹೋಗು, ಈ ಕಡೆದೆ ನಡ್ಬರ್ಕಿಂದ ಹೋಗು. ಹಿಂಗೆ ಎಚ್ ಎಸ್ ಆರ್ ಲೇಔಟ್ ಮಾಡಿ ಎಚ್ ಎಸ್ ಆರ್ ಲೇಔಟ್ ಮಾಡಿಂದ ಹಾಕಿ ಲೊಕೇಶನು. ಈಗ ಬೊಮ್ಮನಳ್ಳಿಗೆ ಹೋದ್ರೆ ಮತ್ತೆ ದೂರ ಆಗ್ತದೆ, ಎಚ್ ಎಸ್ ಆರ್ ಆದ್ರೆ ಈ ಕಡೆ ಸನಿ ಹಾಂ ತೋರಿಸ್ತದಲ್ಲ. ಅದೇ ಈ ಕಡೆ ಎಚ್ ಎಸ್ ಆರ್ ಆದ್ರೆ ಸನಿ ಆಗ್ತದೆ ನಿಮ್ಗೆ ಜಲ್ದಿನೇ. ಹಾಂ ಒಂದು ತಾಸು ಹೋಗ್ತದನು, ಆರಾಮಾಗಿ ಹೋಗಪ್ಪ. ನಡಿ. ಹಾಂ ಹುಷಾರಾಗಿ ಹೋಗು. ಯಾಕಡೆ ಈ ಕಡೆ ತೋರ್ಸತ್ತದ. ಹಾಂ ಹಾಂ ಬಾಯ್. ಅಲ್ರಿ ನನಗೆ ಒಂದು ತಿಳಿಯಲಾಗೈತಿ, ಈ ಪ್ರಪಂಚ ಇನ್ನು ಎಲ್ಲಿಗೂ ಮುಟ್ಟುತ್ತದೆ ಅನ್ನೋದೇ ತಿಳಿದಿಲ್ಲ ನನಗೆ. ಅಲ್ಲ ಪರೋಟ ಬಂತು ಆ ಥರ ಪಾಕೆಟು, ಈ ಚಪಾತಿ ಅಂತ ನೋಡ್ರಿ, ಈ ಚೌಕ್ ಚಪಾತಿ ಇದು. ಇಲ್ಲಿ ನೋಡ್ರಿಗ ನಾವು ತರಕಾರಿ ಅಂಗಡಿಗೆ ಹೋಗ್ತಾರಲ್ರಿ ಇವ್ರು, ಹೇಳಿದ್ನಲ್ಲಿ ನಿಮಗೆ ಇದು ನೋಡ್ರಿ ಚಪಾತಿಗ. ಸರ್ ಇದೊಂದು ತೋರಿಸ್ತೀನಿ. ಅಲ್ಲ ನನಗೆ ಒಂದು ತಿಳಿಯವಲ್ರಿ, ಯವ್ವ ಕೈಯ ಜನಗಳು ಎಷ್ಟು ಸೋಂಬೇರಿಯಾಗಿದ್ದಾರೆ. ಈ ಭಾಗ್ಯನ್ ಥರ ಇದು ಬಿಟ್ರಿ ಇನ್ನೇನು ಸೋಂಬೇರಿತನನೇ. ನೋಡ್ರಿ ಅದ್ರ ಮ್ಯಾಲೆ ಇದು ಹಾಕ್ತಾ ನೋಡು, ಬಿಸಿ ತೊಗೊಂಬಂದು ಆಗ ಅದು ಬಿಟ್ಟು ಅದು ಬಿಡ್ಲಾರ ಬಿಡು. ಅದನ್ನ ಪ್ಲಾಸ್ಟಿಕ್ ಎಲ್ಲ ಇದೈತೆ ಭಾಗ್ಯ. ಛೇ ಈ ಭಾಗ್ಯ ಮಾಡೋ ಕೆಲಸ ಒಂದ ಎರಡ ಯಾವ ನಾವು ಅಲ್ಲವ ಎಷ್ಟು ಕೈಗಳು ಚಪಾತಿ ಮಾಡ್ಲಕ್ಕ. ಹೋಗ್ರಿ, ಯಾರು ಮಾಡಿದ್ದಿ ಕೆಲಸ? ಛೇ ಅಲ್ಲ ಬ್ಯಾಚುಲರ್ಗೆ ಯೂಸ್ ಆಗ್ತದೆ ಓಕೆ, ಈ ಪರೋಟ ಮಾಡಿದ್ರಲ್ಲ ಅದು ಓಕೆ, ಇದು ಭಾಳ ಕಷ್ಟಪ್ಪ. ಈ ಹಿಟ್ಟು ರೀ, ಇದು ಹಿಟ್ಟು ಈ ರೀತಿ ಮಾಡಿ ಇಟ್ಬಿಟ್ರೆ ಇದನ್ನ ಬೇಯಿಸ್ಕೊಂಡು ತಿನ್ನೋದು ನಾವು. ಇದು ಪರೋಟ ಮಾಡೋದ ಅಥವಾ ಇದು ಚಪಾತಿನ ಅದೇನು ಸಮೋಸ ಮಾಡ್ತಾರ ಅದನ್ನ? ಸಮೋಸ ಮಾಡೋದು ಅನ್ಕೋತೀನಿ ಯಾಕೋ, ಯಾಕಂದ್ರೆ ಮಡ್ಚಿ ಎಣ್ಣೆಗೆ ಕರೆದು ಬಿಟ್ರಿ ಹೆಂಗೆ ಏನು ಅವತಾರ ನಂಗೆ ತಿಳಿಯವಲ್ದು ಇದು. ಇದೊಂದು ಎತ್ತಡ ನಾಳೆ ಸಮೋಸ ಮಾಡೋದು. ಯಾವ ಸಮೋಸ ಒಂದೇ ಇನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತದ. ಅಯ್ಯ ಇರ್ರಿ ನಿಮ್ಮ ದಾಳಿ ಹೊಡ್ಲಿ, ಏನು ಮಾಡ್ತೀರಿ ದಗದ. ಈ ಚಪಾತಿ ನೋಡಿ ಎಲ್ಲ ಬೆರಗಾಗ್ಬಿಟ್ರ ನಮ್ಮ ಮನ್ಯಾಗ. ಎಂಥ ಕಾಲ ಬತ್ತು, ಎಂಥ ಪರಿಸ್ಥಿತಿ ಬತ್ತು, ಎಂಥ ಟೈಮ್ ಬತ್ತು. ಭಾಗ್ಯನಂತಾರೆ ಭಾಳ ಈಸಿ ಆಗ್ತಾವೆ ಇವು ಕೆಲಸಗಳು. ಪ್ಲಾಸ್ಟಿಕ್ನು ಹಾಕಿ ಹಂಚಿನಾಗ ಕರಗಿಸ್ಬಿಡ್ತಾವೆ ನೋಡ್ರಿ ನೀವು, ವಿಚಾರ ಮಾಡ್ರಿ. ಈ ಚಪಾತಿ ನಾ ಹಿಡ್ಕೋಬೇಕತ್ತಕಿ ಕವರ್ ಎತ್ತಳತ್ತ ಎಂದ ಕವರ್